ಇನ್ನು ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಜೂನ್ 3ಕ್ಕೆ 23ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಜೂನ್ 3ರ ಬುಧವಾರ ಸಂಜೆ 5:15ಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸಂಜೆ 5:15ಕ್ಕೆ ಬುಧವಾರ ಸಂಜೆ 5:15 ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಲೋಕಭವನದಲ್ಲಿ ಬುಧವಾರ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಹೇಳಿದಿನಿಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ಆರಾಧ್ಯ ಗುರೂಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಗುರುಜಿಗಳಾಗಿರುವಂತಹ ಆರಾಧ್ಯ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ವರ್ಷಗಳಿಂದ ನೀವು ದಿನಾಂಕಗಳನ್ನಿರಬಹುದು, ಅವರಿಗೆ ಶಾಸ್ತ್ರಗಳು, ಅವರ ಮನೆಯ ವಾಸ್ತುಶಿಲ್ಪ ಎಲ್ಲವನ್ನ ಕೂಡ ಹೇಳ್ಕೊ ಬರ್ತಾ ಇದ್ರಿ. ಈಗ ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನ ಬಂದಿದೆ. ಹೌದು, ಬುಧವಾರ ಮಾಡ್ತಾರೆ 3ನೇ ತಾರೀಕು ಸಾಯಂಕಾಲ 5:15. ಯಾಕೆ ಸರ್ ಬುಧವಾರ ಜೂನ್ 3ನೇ ತಾರೀಕಿಗೆ ಯಾಕೆ ಫಿಕ್ಸ್ ಅಂತ? ಅವ್ರಿಗೆ ಪವರ್ಫುಲ್ ಟೈಮ್ ಅದು ಕೊಟ್ಟಿದ್ದೀನಿ. ಹೇಗೆ? ಅವ್ರ ನಕ್ಷತ್ರ ಪರಮಮಿತ್ರ ತಾರೆ ಇದೆ, ಮತ್ತು ಚಂದ್ರಬಲ ಇರುತ್ತೆ. ಅವ್ರಿಗೆ ವೃಶ್ಚಿಕ ಲಗ್ನ ಕೊಟ್ಟಿದ್ದೀನಿ. ಆ ಲಗ್ನ ಗ್ರಹಗಳೆಲ್ಲ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಆ ಟೈಮಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದ್ರಿಂದ ಏನ್ ಲಾಭ ಆಗುತ್ತೆ? ಮುಂದೆ ಅಭಿವೃದ್ಧಿ ಚೆನ್ನಾಗಿರ್ತದೆ, ರಾಜ್ಯದ ಅಭಿವೃದ್ಧಿ ಅದೆಲ್ಲ ಚೆನ್ನಾಗಿರುತ್ತೆ. ಮುಂದೆಯೂ ಕೂಡ 5 ವರ್ಷಕ್ಕೆ ಸಿಎಂ ಆಗಬೇಕು ಅನ್ನುವಂತಹ ಕನಸು ಕಂಡಿರೋರು ಡಿ ಕೆ ಶಿವಕುಮಾರ್ ಅವರು. ಕೇವಲ 2 ವರ್ಷಕ್ಕೆ ನಾನು ಸಿಎಂ ಆದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಇರಲ್ಲ. ಮುಂದಿನ 5 ವರ್ಷವೂ ಕೂಡ ಸಿಎಂ ಆಗಿ ಮುಂದುವರಿತಾರ? ಈ ಟೈಮಲ್ಲಿ ಏನಾದರೂ ಸಿಎಂ ಅವರೇ ಮುಂದುವರಿತಾರೆ. ಮುಂದಿನ 5 ವರ್ಷ ಅವರೇ ಮುಂದುವರಿತಾರೆ. ಒಂದು ಕಡೆ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದಿತ್ತು, ರಾಜಭವನ ಅನ್ನುವಂಥದ್ದಿತ್ತು. ಈಗ ರಾಜಭವನಕ್ಕೆ ಏನೋ ಶಿಫ್ಟ್ ಆಗಿದೆ ಅಂತ. ಯಾಕೆ? ಅಲ್ಲಿ ವಿಧಾನಸೌಧ ಮುಂದೆ ಚೆನ್ನಾಗಿಲ್ಲ ಜಾಗ, ಅಲ್ಲಿ ಮಾಡೋರು ಯಾರು ಮುಂದೆ ಅರ್ಧ ಮುಗಿಸ್ಕೊಂಡು ಹೋಗಿದ್ರು, ಪೂರ್ತಿ ಮುಗಿಸಿಲ್ಲ. ರಾಜಭವನೇ ಬೆಸ್ಟ್. ರಾಜಭವನದಲ್ಲಿ ನಾನು DCM ಆಗಿ ರಾಜಭವನದಲ್ಲಿ ಹಿಂದೆ ಪ್ರಮಾಣ ವಚನ ಸ್ವೀಕರಿಸಿದ್ರು, ಅದಕ್ಕೆ ಅಲ್ಲೇ ಮಾಡೋಣ ಅಂತ. ಇನ್ನೊಂದು ಕಡೆ ಕಂಠೀರವ ಸ್ಟೇಡಿಯಂ ಅಲ್ಲಿ ಮಾಡಬೇಕು ಅನ್ನುವಂಥದ್ದು ಇತ್ತು. ಅಲ್ಲಿ ಬೇಡ ಅಂತ, ಪಬ್ಲಿಕ್ ಮಾಡೋದು ಬೇಡ, ಮೆರಳಿಕೆ ಅವ್ರ ಜನದಲ್ಲಿ ಮಾತ್ರ ಮಾಡಬೇಕು ಅಂತ. ಥ್ಯಾಂಕ್ ಯು. ಇವಿಷ್ಟು ಡಾಕ್ಟರ್ ಆರಾಧ್ಯ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.